ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ಫ್ರೆಂಡ್, ಇವಾಗ ಕೇವಲ ಹಾಯ್ ಫ್ರೆಂಡ್, ನೋಡಿ ಯಾವ ರೀತಿ ಕ್ರಾಸ್ ಬಟ್ಟೆ ಕಟ್ ಮಾಡ್ಕೊಳೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಕ್ರಾಸ್ ಬಟ್ಟೆ ಕಟ್ ಮಾಡ್ಕೋಬೇಕು. ಇವನ್ನು ಇಂಟು ಮಾರ್ಕಲ್ಲಿ ಜಾಯಿಂಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್, ಇದು 4 ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ. ಯಾವ ರೀತಿ ಜಾಯಿಂಟ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಫುಲ್ ಕ್ರಾಸಲ್ಲಿರಬೇಕು, ಇದ್ದರೆ ಮಾತ್ರ ಪೈಪಿಂಗ್ ಚೆನ್ನಾಗಿ ಬರುತ್ತೆ. ನೋಡ್ಕೊಳ್ಳಿ, ಇದು ಕ್ಲೀನಾಗಿ ಕ್ರಾಸಲ್ಲಿ ಇದೆ, ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಸ್ಟ್ರೈಟ್ ಮಾಡಿ ತೋರಿಸ್ತೀನಿ. ಈ ರೀತಿ 2 ಪೀಸಲ್ಲಿ ಲೆಂತ್ ಪೀಸಲ್ಲಿ ತೊಗೊಂಡಿದ್ದೀನಿ. ನಾವು ಪೈಪಿಂಗಿಗೋಸ್ಕರ ಎಕ್ಸ್ಟ್ರಾ ಬಟ್ಟೆ ತೊಗೊಂಡಿರ್ತೀವಿ, ಯಾವುದೇ ಬ್ಲೌಸ್ ಬಟ್ಟೆಯಲ್ಲಿ ಪೈಪಿಂಗ್ ಮಾಡೋದಿಲ್ಲ. ನೋಡಿ, ಇವಾಗ ಪೈಪಿಂಗಿಗೆ ಯಾವ ರೀತಿ ಇಟ್ಕೋಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಮೇಲ್ಗಡೆ ಕೈ ನಿಧಾನವಾಗಿ ಎಳ್ಕೋಬೇಕು, ಕೆಳಗಡೆ ಕೈ ಎಳಿಬೇಡಿ. ಮೇಲ್ಗಡೆ ಕೈ ನೀವು ಎಷ್ಟು ಎಳ್ಕೊಂಡು ಪೈಪಿಂಗ್ ಮಾಡ್ತೀರೋ ಅಷ್ಟು ಕ್ಲೀನಾಗಿ ಪೈಪಿಂಗ್ ಬರುತ್ತೆ. ನಿಧಾನವಾಗಿ ಇದನ್ನು ಎಳ್ಕೊತ ಬನ್ನಿರಿ. ನೋಡಿ, ನಿಧಾನವಾಗಿ ಈ ರೀತಿ ಪೈಪಿಂಗ್ ಮಾಡ್ಕೊತ ಹೋಗಿ. ಪೈಪಿಂಗ್ ಮಾಡೋದ್ರಿಂದ ಕ್ಲೀನಾಗಿ ನೋಡಿ ಈ ರೀತಿ ಸ್ಟಿಚಿಂಗ್ ಮಾಡ್ಕೊಳ್ಳಿ, ನಿಮ್ಮ ಪೈಪಿಂಗ್ ಕ್ಲೀನಾಗಿ ಬರುತ್ತೆ. ನೋಡಿ ಫ್ರೆಂಡ್, ಈ ರೀತಿ ಕ್ಲೀನಾಗಿ ಅಟ್ಯಾಚ್ ಮಾಡ್ಕೋಬೇಕು. 1 ಇಂಚ್ ಬಟ್ಟೆ ತೊಗೊಂಡಿರಬೇಕು. 1 ಇಂಚ್ ಬಟ್ಟೆ ತೊಗೊಂಡು ನೀವು ಕರೆಕ್ಟಾಗಿ ಪೈಪಿಂಗು ಕ್ಲೀನಾಗಿ ಬರುತ್ತೆ. ಮತ್ತೇನಪ್ಪ ಅಂದರೆ ಥ್ರೆಡ್ ಪೈಪಿಂಗ್ ಥರ ನೀವು ಥ್ರೆಡ್ ಪೈಪಿಂಗು 3-4 ಹೊಲಿಗೆ ಬರುತ್ತೆ, ಮತ್ತು ಡಬಲ್ ಸ್ಟಿಚಿಂಗ್ ಆಗುತ್ತೆ, ತುಂಬ ಕೆಲಸ ಆಗುತ್ತೆ. ಇದು ಈಜಿ ಕೆಲಸದಲ್ಲಿ ಯಾವುದೇ ರೀತಿ ಟೆನ್ಷನ್ ಬಿಚ್ಚೋಂಗಿಲ್ಲ, ಈಸಿಯಾಗಿ ಮಾಡ್ಕೋಬೋದು. ನೀವು ಇದೇ ಪೈಪಿಂಗನ್ನು ಥ್ರೆಡ್ ಪೈಪಿಂಗ್ ಮಾಡ್ದಂಗೆ ಎಲ್ಲ ಕಡೆಯೂ ಪೈಪಿಂಗ್ ಮಾಡ್ಬೋದು, ಚೆನ್ನಾಗಿ ಕಾಣುತ್ತೆ. ಮತ್ತು ಈಸಿಯಾಗಿ ನಿಮಗೆ ಒಂದು 20 ಮಿನಿಟ್ಸ್ 15 ಮಿನಿಟ್ಸ್ ಒಳಗಡೆ ನಿಮ್ಮದು ಒಂದು ಬ್ಲೌಸನ್ನು ಸ್ಟಿಚಿಂಗ್ ಮಾಡ್ಬೋದು. ಅದಾದರೆ ನೀವು 2 ಅವರ್ಸ್ ಆದರೂ ಒಂದು ಬ್ಲೌಸ್ ಸ್ಟಿಚಿಂಗ್ ಆಗೋದಿಲ್ಲ. ಪೈಪಿಂಗ್ ಮಾಡೋಕ್ಕೆ 1 ಅವರ್ ಬೇಕಾಗತ್ತೆ. ಈಗ ನೋಡಿ, ಇದು ಕಾರ್ನರಲ್ಲಿ ವಿ ನೆಕ್ ಇರೋದ್ರಿಂದ ಕಾರ್ನರ್ ಕಟ್ ಮಾಡ್ಕೋಬೇಕು. ಈ ರೀತಿ ಕಾರ್ನರು ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ವಿ ಟೈಪಲ್ಲಿ ನೋಡಿ, ಕಾರ್ನರ್ ಕಟ್ ಮಾಡಿಕೊಂಡು, ಇದು ವಿ ಟೈಪ್ ಶೇಪ್ ಇರೋದ್ರಿಂದ ನಾವು ಕಾರ್ನರ್ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ. ಈ ಥರ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ನೋಡಿ ಫ್ರೆಂಡ್, ಕ್ಲೀನಾಗಿ. ಈಗ ನೋಡಿ, ಈಗ ಇನ್ನೊಂದು ಫೋಲ್ಡ್ ಮಾಡ್ಕೊಳ್ಳಿ, ಸಿಂಗಲ್ ಫೋಲ್ಡು. ಈಗ ಹಾಕ್ತಾ ಇದ್ದೀನಲ್ಲ ಫ್ರೆಂಡ್, ಇದು ಸ್ಟಿಚಿಂಗ್ ಆದಮೇಲೆ ಲಾಸ್ಟಿಗೆ ಪೈಪಿಂಗ್ ಎಲ್ಲ ಆದಮೇಲೆ ಲಾಸ್ಟಿಗೆ ಸ್ಟಿಚ್ ಬಿಚ್ಚಬೇಕಾಗತ್ತೆ. ಅದರಿಂದ ಈ ಸ್ಟಿಚ್ಚು ನಾವು ದೊಡ್ಡ ಸ್ಟಿಚ್ ಇಟ್ಕೊಳ್ತೀವಿ, ಲಾಂಗ್ ಸ್ಟಿಚ್ ಇಟ್ಕೊಂಡಿರ್ತೀವಿ. ಈ ಸ್ಟಿಚ್ಚನ್ನು ಬಿಸ್ತೀವಿ ಲಾಸ್ಟಿಗೆ, ಅವಾಗ ಪೈಪಿಂಗ್ ರೌಂಡಾಗ ಚೆನ್ನಾಗಿ ಕಾಣುತ್ತೆ. ನೋಡಿ ಫ್ರೆಂಡ್, 2 ಥ್ರೆಡ್ಡಲ್ಲಿ ನಿಮಗೆ ಪೈಪಿಂಗ್ ಆಗಿಬಿಡತ್ತೆ, ಮತ್ತು ಸೂಪರ್ ಪೈಪಿಂಗ್ ಆಗಿರುತ್ತೆ. ಥ್ರೆಡ್ ಪೈಪಿಂಗ್ ಮಾಡೋದೇ ಬೇಡ, ಥ್ರೆಡ್ ಪೈಪಿಂಗ್ ಹೇಗಿರುತ್ತೋ ಅದೇ ರೀತಿ ಇರುತ್ತೆ. ಫಿನಿಶಿಂಗು ಸುತ್ತ ಅದೇ ರೀತಿ ಬರುತ್ತೆ, ಏನಿಲ್ಲ ಫ್ರೆಂಡ್. ಆದಮೇಲೆ ಒಂದು ಐರನ್ ಮಾಡಿಬಿಟ್ರೆ ಅಂದರೆ ಥ್ರೆಡ್ ಪೈಪಿಂಗ್ ಇದಕ್ಕೂ ಯಾವುದೇ ವ್ಯತ್ಯಾಸ ಇರೋದಿಲ್ಲ. ಅದರಿಂದ ಕ್ಲೀನಾಗಿ ಪೈಪಿಂಗ್ ಮಾಡೋದನ್ನು ಕ್ಲೀನಾಗಿ ನೋಡ್ಕೊಳ್ಳಿ. ನೋಡಿ ಫ್ರೆಂಡ್, ಈ ರೀತಿ 2 ಸ್ಟಿಚ್ಚಲ್ಲಿ ನಿಮಗೆ ಕ್ಲೀನಾಗಿ ಪೈಪಿಂಗ್ ಆಗಿಬಿಡತ್ತೆ. 1 ಸ್ಟಿಚ್ಚು ರಿಮೂವ್ ಮಾಡ್ತೀವಿ 3 ಸ್ಟಿಚ್ಚಲ್ಲಿ, ಹಾಗಾಗಿ 2 ಸ್ಟಿಚ್ಚಲ್ಲಿ ನಿಮಗೆ ಸೂಪರ್ ಪೈಪಿಂಗ್ ಆಗಿರುತ್ತೆ. ನೋಡಿ ಫ್ರೆಂಡ್, ಈ ರೀತಿ ಮಾಡ್ತಾಯಿದ್ದೀನಿ, ನೋಡ್ಕೊಳ್ಳಿ. ಹಾಯ್ ಫ್ರೆಂಡ್, ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ, ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಹಾಗೂ ಮತ್ತು ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ರೀತಿ ಸಣ್ಣದಾಗಿ ನೋಡಿ ಫ್ರೆಂಡ್, ಕ್ಲೀನಾಗಿ ಬರ್ತಾಯಿದೆ ಪೈಪಿಂಗು, ಮತ್ತು ಈಸಿಯಾಗಿರುತ್ತೆ ಫ್ರೆಂಡ್. ಆದಷ್ಟು ಕ್ರಾಸ್ ಬಟ್ಟೆ ತೊಗೊಂಡ್ರೆ ಮಾತ್ರ ನಿಮಗೆ ಪೈಪಿಂಗ್ ಚೆನ್ನಾಗಿ ಬರುತ್ತೆ. ಮತ್ತೇನಪ್ಪ ಅಂದರೆ ನೀವು ಬ್ಲೌಸ್ ಬಟ್ಟೆಯಲ್ಲಿ ಪೈಪಿಂಗ್ ಮಾಡೋಕ್ಕೆ ಹೋಗಬೇಡಿ, ಎಕ್ಸ್ಟ್ರಾ ಬಟ್ಟೆನ ಯೂಸ್ ಮಾಡಿ, ಅದರಿಂದ ನಿಮಗೆ ಪೈಪಿಂಗ್ ಚೆನ್ನಾಗಿ ಬರುತ್ತೆ. ಯಾವುದೇ ಪೈಪಿಂಗ್ ಥ್ರೆಡ್ ಪೈಪಿಂಗ್ ಮಾಡೋದಾದರೂ ಅಷ್ಟೇ, ಯಾವುದೇ ಪೈಪಿಂಗ್ ಮಾಡೋದಾದರೂ ಎಕ್ಸ್ಟ್ರಾ ಬಟ್ಟೆ ತೊಗೊಂಡ್ರೆ ನಿಮಗೆ ಕ್ರಾಸ್ ಸಿಗುತ್ತೆ. ಮತ್ತು ಬ್ಲೌಸ್ ಬಟ್ಟೆಯಲ್ಲೇ ಕ್ರಾಸ್ ಬಟ್ಟೆ ಸಿಗೋದಿಲ್ಲ, ಬಟ್ಟೆ ಕಮ್ಮಿ ಇರುತ್ತೆ. ಆದ್ದರಿಂದ ನೋಡಿ, ಇವಾಗ ಪೈಪಿಂಗ್ ಮಾಡ್ತಾಯಿದ್ದೀನಿ, ಕ್ಲೀನಾಗಿ ಪೈಪಿಂಗ್ ಆಗ್ತಾಯಿದೆ. ನೋಡಿ ಫ್ರೆಂಡ್, ಇವಾಗ ನೆಕ್ಸ್ಟ್ ನೋಡ್ಕೊಳ್ಳಿ ಫ್ರೆಂಡ್, ಕ್ಲೀನಾಗಿ ಪೈಪಿಂಗು ಯಾವ ರೀತಿ ಇದು ಮಾಡಬೇಕು ಅನ್ನೋದನ್ನು, ಸ್ಟಿಚಿಂಗ್ ಮಾಡಬೇಕು ಅನ್ನೋದನ್ನು ಕ್ಲೀನಾಗಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಕ್ಲೀನಾಗಿ ಪೈಪಿಂಗ್ ಸ್ಟಿಚಿಂಗ್ ಆಗ್ತಾಯಿದೆ. ನಿಧಾನವಾಗಿ ನೋಡಿ, ಅಪೋಸಿಟ್ ಕಲರ್ ಇರೋದ್ರಿಂದ ಪೈಪಿಂಗ್ ಕ್ಲೀನಾಗಿ ಕಾಣಿಸ್ತಾ ಇದೆ. ನಿಧಾನವಾಗಿ ಕ್ಲೀನಾಗಿ ಪೈಪಿಂಗ್ ಯಾವ ರೀತಿ ಮಾಡಿದ್ದೀವಿ ಅನ್ನೋದನ್ನು ವಿಡಿಯೋ ನೋಡಿಕೊಂಡು ನಿಧಾನವಾಗಿ ಟ್ರೈ ಮಾಡಿ. ಮತ್ತು ಹೊಸದಾಗಿ ಕಲಿತಿರೋರಿಗೆ ತುಂಬ ಉಪಯುಕ್ತ ಮಾಹಿತಿ. ಸುಮ್ಮನೆ ಅದ್ಯಾವುದೋ ಇದು ನೋಡಿಕೊಂಡು 2 ಸತಿ 3 ಸತಿ ಸ್ಟಿಚ್ ಹಾಕೋದು ಬಿಚ್ಚೋದು ಏನು ಬೇಡ ಫ್ರೆಂಡ್. ಇದು ಭಾರಿ ಈಸಿಯಾಗಿ ಆಗುತ್ತೆ. ಯಾವುದೇ ರೀತಿ ಟೆನ್ಷನ್ ಬಿಚ್ಚೋದು, ಅಲ್ಲಿಂದ ದಾರ ಕಟ್ಟಾಯಿತು ಇದು ಮಾಡ್ಕೊಳ್ಬೇಕು ಅನ್ನೋದೇನಿಲ್ಲ. ನೋಡಿ ಫ್ರೆಂಡ್, ಈಗ ಪೈಪಿಂಗ್ ಮಾಡಿದ್ದೀನಿ, ಎಷ್ಟು ಚೆಂದ ಕಾಣಿಸ್ತಾ ಇದೆ. ನೋಡಿ ಫ್ರೆಂಡ್, ಪೈಪಿಂಗು ಆಗಿದೆ. ಇವಾಗ ನೋಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಪೈಪಿಂಗ್ ಬಂದಿದೆ ಅಂಥೇಳಿ. ಈಗ ನೋಡಿ, ಪೈಪಿಂಗ್ ಎಲ್ಲ ಕ್ಲಿಯರ್ ಆಗಿದೆ. ಈಗ ನೋಡಿ,
ಪೈಪಿಂಗ್ನಲ್ಲಿ ಮೇಲ್ಗಡೆ ಇರೋಂಥ ಸ್ಟಿಚ್ಚನ್ನು ಯಾವ ರೀತಿ ಓಪನ್ ಮಾಡಬೇಕು ಅನ್ನೋದನ್ನು ಇವಾಗ ತೋರಿಸ್ತಾ ಇದ್ದೀನಿ. ಈ ರೀತಿ ನೋಡಿ ಫ್ರೆಂಡ್, ಎಲ್ಲೆಲ್ಲಿ ಪೈಪಿಂಗ್ನಲ್ಲಿ ದಾರ ಕಾಣುತ್ತೋ ಅದನ್ನು ಸ್ವಲ್ಪ ಈ ರೀತಿ ರಿಮೂವ್ ಮಾಡಾದಮೇಲೆ ಕ್ಲೀನಾಗಿ ನೋಡಿ ಈ ರೀತಿ ರಿಮೂವ್ ಮಾಡ್ತಾ ಇದ್ದೀನಿ. ನೋಡಿ ಯಾವ ರೀತಿ ರಿಮೂವ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ. ಕಾಣಿಸ್ತಾ ಇರೋಂಥ ದಾರಗಳು ಥ್ರೆಡ್ ಎಲ್ಲಿ ಕಾಣುತ್ತೆ ಅಲ್ಲಿ ಮಾತ್ರ ಓಪನ್ ಮಾಡಿ, ಎಲ್ಲ ಕಡೆ ಓಪನ್ ಮಾಡೋದೇನು ಬೇಡ. ಕೆಲವು ಜಾಗದಲ್ಲಿ ಮಾತ್ರ ಕಾಣುತ್ತೆ. ನಾವು ಹಾಕಿರೋ ಎಕ್ಸ್ಟ್ರಾ ಸ್ಟಿಚಿಂಗ್ ಹಾಕಿರ್ತೀವಲ್ವ, ಆ ಥ್ರೆಡನ್ನು ಒಂದು ಓಪನ್ ಮಾಡಿದ್ರೆ ಪೈಪಿಂಗು ಸೇಮು ಥ್ರೆಡ್ ಪೈಪಿಂಗ್ ಬಂದಂಗೆ ಬಂದಿರುತ್ತೆ. ನೋಡಿ ಫ್ರೆಂಡ್, ಈ ರೀತಿ ಇದನ್ನು ಸ್ವಲ್ಪ ಐರನ್ ಬಾಕ್ಸಲ್ಲಿ ಐರನ್ ಮಾಡಿಬಿಟ್ರೆ ನೀವು ಕ್ಲೀನಾಗಿ ಕೂರುತ್ತೆ. ಅದರಿಂದ ಐರನ್ ಮಾಡೋದನ್ನು ಮಾಡಿ ಪೈಪಿಂಗ್ ಮೇಲೆ ನಿಧಾನವಾಗಿ ಪೇಪರ್ ಹಾಕ್ಕೊಂಡು ನಿಧಾನವಾಗಿ ಪೈಪಿಂಗ್ ಮೇಲೆ ಐರನ್ ಮಾಡೋದ್ರಿಂದ ಕ್ಲೀನಾಗಿ ಕಾಣುತ್ತೆ. ನೋಡಿ ಫ್ರೆಂಡ್, ಈ ಥರ ಕ್ಲೀನಾಗಿ ಇದನ್ನು ರಿಮೂವ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್, ಇವಾಗ ಸೂಪರಾಗಿ ಕಾಣುತ್ತೆ ಪೈಪಿಂಗು. ನೀವು ಥ್ರೆಡ್ ಪೈಪಿಂಗ್ ಮಾಡೋದೇ ಬೇಡ, ಇದೇ ಪೈಪಿಂಗ್ ಮಾಡಿದ್ರೂ ಥ್ರೆಡ್ ಪೈಪಿಂಗ್ ಥರನೇ ಇರುತ್ತೆ, ಕ್ಲೀನಾಗಿ ಬರುತ್ತೆ. ಮತ್ತೇನಪ್ಪ ಅಂದರೆ ಐರನ್ ಇಲ್ಲದೆ ಇದು ಮಾಡಬೇಡಿ. ನೋಡಿ ಫ್ರೆಂಡ್, ಈ ರೀತಿ ಕ್ಲೀನಾಗಿ ಬರುತ್ತೆ ಪೈಪಿಂಗು. ನೋಡಿ ಫ್ರೆಂಡ್ಸ್, ಕ್ಲೀನಾಗಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಪೈಪಿಂಗ್ ಬಂದಿದೆ ಅಂತ. ಥ್ರೆಡ್ ಪೂರ್ತಿ ರಿಮೂವ್ ಮಾಡಿದ್ದೀನಿ, ಎಲ್ಲೆಲ್ಲಿ ಥ್ರೆಡ್ ಕಾಣಿಸ್ತಾ ಇದೆಯೋ ಅದನ್ನೆಲ್ಲ ರಿಮೂವ್ ಮಾಡಿದ್ದೀನಿ. ಮತ್ತು ವಿ ನೆಕ್ ನೋಡಿ ಫ್ರೆಂಡ್, ಇದು ಯಾವ ರೀತಿನಾದ್ರು ಟರ್ನು ಮಾಡ್ಕೋಬೋದು. ನೋಡಿ ಕ್ಲೀನಾಗಿ ನೋಡಿ ಹಿಂಭಾಗ ಮತ್ತು ಫ್ರಂಟ್ ಮತ್ತು ಮುಂಭಾಗ ಎರಡನ್ನೂ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್, ಈ ರೀತಿ ಕ್ಲೀನಾಗಿ ಬಂದಿದೆ. ಇಲ್ಲಿ ನೋಡಿ ಫ್ರೆಂಡ್, ಇಲ್ಲಿ ಸ್ವಲ್ಪ ರಿಮೂವ್ ಮಾಡಿಲ್ಲ ತೋರಿಸ್ತಿದ್ದೀನಿ ನೋಡಿ ಫ್ರಂಟಲ್ಲಿ. ನೋಡಿ ಈಗ ಕ್ಲೀನಾಗಿ ಪೈಪಿಂಗ್ ಯಾವ ರೀತಿ ಬಂದಿದೆ ಅಂತ ನೋಡಿ ಫ್ರೆಂಡ್, ಕ್ಲೀನಾಗಿದೆ. ನೋಡಿದ್ರಲ್ವಾ, ಒಂದೇ ಥರ ಬಂದಿದೆ ಪೈಪಿಂಗು. ಈ ಥರ ಮಾಡಿದ್ದೀನಿ ನೋಡಿ ಫ್ರೆಂಡ್. ಇಲ್ಲಿ ಸ್ವಲ್ಪ ರಿಂಕಲ್ಸ್ ಕಾಣಿಸ್ತಾ ಇದೆ, ಯಾಕೆ ಅಂದರೆ ಬಟ್ಟೆ ಸ್ಮೂತಾಗಿದೆ ಫ್ರೆಂಡ್. ಇದು ರಾಜನಂದಿನಿ ಸ್ಯಾರಿ ಆಗಿರೋದ್ರಿಂದ ಸ್ವಲ್ಪ ಸ್ಮೂತ್ ಇರುತ್ತೆ ಬಟ್ಟೆ. ಇದು ನೋಡಿ ಇವಾಗ ಕ್ಲೀನಾಗಿ ಮಾಡಿ ತೋರಿಸಿದ್ದೀನಿ. ನೋಡಿ ಕ್ಲೀನಾಗಿ ಪೈಪಿಂಗ್ ಆಗಿದೆ ವಿ ನೆಕ್ಕು. ನೋಡಿ ಫ್ರೆಂಡ್, ಪೈಪಿಂಗ್ ಅಂದರೆ ಯಾವ ರೀತಿ ಮಾಡಬೇಕು ಮತ್ತು ಹಿಂಭಾಗದಲ್ಲಿ ನೋಡಿ ಫ್ರೆಂಡ್, ಇದು ಇಷ್ಟೇ ಕಚ್ಚಾ ಬಂದಿರುತ್ತೆ. ಐರನ್ ಮಾಡಿದ್ರೆ ಕ್ಲೀನ್